ನನ್ನ ಹಿನ್ನೆಲೆ ಸುಮಾರು ಜನರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಅನ್ಕೋತೀನಿ. ಯಾಕಂದರೆ ನನ್ನ ಹಿನ್ನೆಲೆ ಏನು ಅಂದರೆ, ನಾನು ಮೂಲತಃ ರಂಗಭೂಮಿ ಕಲಾವಿದ, ನೀನಾಸಂ ಪಾಸ್ಔಟ್. ಆಮೇಲೆ ಪ್ರತಿನಿತ್ಯ ನಮ್ಮನೇಲಿ ಸಂಗೀತ, ನೃತ್ಯ, ನಾಟಕಗಳು, ಜನಪದ ಹಾಡು ಈ ಥರ ಸ್ಟಾರ್ಟ್ ಆಗೋದು. ಹಾಗಾಗ್ಬಿಟ್ಟು ನನ್ನ ಬಾಲ್ಯ ಶುರುವಾಗಿದ್ದೆ ನೀನಾಸಮ್ಮಿನ ಒಂದು ನಾಟಕಗಳನ್ನು ಶಿಬಿರ ಮಾಡೋಕ್ಕೆ ಅಂತ ಮಂಚಿಕೇರಿಗೆ ಬರೋರು. ಅಲ್ಲಿ ನಮ್ಮ ತಾಯಿ ಕೆಲಸಕ್ಕೆ ಹೋಗಿಬಿಟ್ಟು ಸಂಜೆ ಮೇಲೆ ನಾಟಕವನ್ನು ಮಾಡೋಕ್ಕೆ ಹೋಗ್ತಿದ್ರು. ಅವ್ರ ಜೊತೆ ನಾನು ಹೋಗ್ತಿದ್ದೆ. ನಾನು ಹೋದಾಗ ಅಲ್ಲಿ ಅವರನ್ನು ಬಿಟ್ಟು ನಾನು ಕೆಳಗೆ ಇಳಿತಿರ್ಲಿಲ್ಲಲ್ಲ. ಹಾಗಾಗ್ಬಿಟ್ಟು ನನಗೂ ಒಂದು ಪಾತ್ರವನ್ನು ಬಣ್ಣ ಹಚ್ಚಲಿಕ್ಕೆ ಕೊಟ್ಬಿಟ್ರು, ಚಿಕ್ಕ ಮಗು ಪಾತ್ರವನ್ನು. ಸೊ ಅಲ್ಲಿಂದ ಆ ರಿದಮ್ಸ್ಗಳು, ಆಮೇಲೆ ಸಂಗೀತ, ಆಮೇಲೆ ಡಮಾಮಿ ಕುಣಿತ, ಆಮೇಲೆ ಇನ್ನೊಂದು ಬೇಸಿಕಲಿ ಏನಂದರೆ ನಮ್ಮ ಸಿದ್ಧಿ ಜನಾಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ರಿದಮಲ್ಲೇ ಇರ್ತಾರೆ ಸ್ವಲ್ಪ. ಯಾಕಂದರೆ ಬೈ ಬರ್ತ್ ರಿದಮ್ ಇರುತ್ತೆ ಅವರಲ್ಲಿ, ಆ ಬ್ಲಡ್ಡಲ್ಲೇ ಒಂದು ರಿದಮ್ ಇರುತ್ತೆ. ಯಾಕಂದರೆ ಹುಟ್ಟತಾನೆ ಮನೆಯಲ್ಲಿ ಆ ಥರ ಮಾಹೋಲ್ ಇರುತ್ತೆ. ಹಾಗಾಗ್ಬಿಟ್ಟು ಅದು ಇದ್ದೇ ಇರುತ್ತೆ. ಸೊ ಅದೇ ಥರ ನನಗೂ ಇತ್ತು. ಹಾಗಾಗಿ ನನ್ನ ತಾಯಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನನ್ನ ತಾಯಿ ಸಿಂಗರ್ ಕೂಡ. ಅಂದರೆ ಪ್ರೊಫೆಷ್ನಲಿ ಈ ಥರ ಸಿಂಗರ್ ಅಲ್ಲ, ಒಂದು ಹಾಡುಗಾರ್ತಿ, ನಾಟಕದಲ್ಲಿ ಹಾಡುವಂಥವಳು, ಆಮೇಲೆ ನಾಟಕವನ್ನು ಮಾಡುವಂಥವಳು. ಹಾಗಾಗ್ಬಿಟ್ಟು ನಮ್ಮ ತಾಯಿ ನಮಗೆ ಮನೆಗೆ ಬಂದುಬಿಟ್ಟು, ನಾಟಕ ಎಲ್ಲ ಮುಗಿದಾದ್ಮೇಲೆ ಮನೆಗೆ ಬಂದುಬಿಟ್ಟು ಆ ಡೈಲಾಗ್ಸನ್ನು ನಮ್ಮ ಹತ್ರ ಕೇಳ್ತಿದ್ರು. ಯಾಕಂದರೆ ಅವ್ರಿಗೆ ಓದಕ್ಕೆ ಬರ್ತಿರ್ಲಿಲ್ಲ ಡೈಲಾಗ್ಸನ್ನು ಹೇಳಕ್ಕೆ ಬರ್ತಿತ್ತು, ಬಟ್ ಅದ್ರ ಫ್ಲೋ ಅವ್ರಿಗೆ ಗೊತ್ತಿರಲಿಲ್ಲ. ಅದನ್ನು ನಮ್ಮ ಅಕ್ಕ ಕೂತ್ಕೊಂಡ್ಬಿಟ್ಟು ಒಲೆ ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಹೇಳೋರು, ಹಿಂಗೆ 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 ಅಂತ. ಆಮೇಲೆ ಅವರೊಂದು ಹಾಡಬೇಕಿತ್ತು, ಆ ಹಾಡನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಅದು ನನಗೇನು ಪ್ಲಸ್ ಪಾಯಿಂಟ್ ಆಯಿತು ಅಂದರೆ, ನಾನು ಗುಣಗ್ತಿದ್ದೆ ಅದ್ರ ಜೊತೆಗೆ. ಆಮೇಲೆ ನಾನು ಹಾಡಕ್ಕೆ ಟ್ರೈ ಮಾಡ್ತಿದ್ದೆ ಅದನ್ನು. ಹಾಗಾಗ್ಬಿಟ್ಟು ನನಗೆ ಬಾಲ್ಯದಲ್ಲೇ ಒಂದು ಸಣ್ಣದು ರುಚಿ ಇದ್ರದ್ದು. ಆದರೆ ಮ್ಯೂಸಿಕ್ ಮಾಡಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಆದರೆ ಹಾಡೋದು, ಕುಣಿಬೇಕು, ಹಾಡೋದು ಅನ್ನೋದೊಂದು ಇತ್ತು. ಸೊ ಅಲ್ಲಿಂದ ನಂದು ಸ್ಟಾರ್ಟ್ ಆಗಿದ್ದು ನಾಟಕಗಳು, ಶಿಬಿರಗಳು. ಹಂಗೆ ಸ್ಟಾರ್ಟ್ ಆಗಿಬಿಟ್ಟು ನಾನು ನನ್ನ ಕನ್ನಡ ಶಾಲೆಗೆ ಬಂದೆ. ಕನ್ನಡ ಶಾಲೆಗೆ ಬಂದಾಗ ಅಲ್ಲಿ ಶ್ರೀಧರ ಮೇಷ್ಟ್ರು ಅಂತ ಒಬ್ಬರಿದ್ರು, ಶ್ರೀಧರ ಹೆಗಡೆ ಅಂತ. ಅವರು ನಮ್ಮನ್ನು ಪಿಕ್ ಮಾಡಿಬಿಟ್ಟು ನೀವು ಪ್ರತಿಭಾ ಕಾರಂಜಿ ಅಂತೆಲ್ಲ ಸ್ಟಾರ್ಟ್ ಆಗೋದು. ಆ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮನ್ನು ಕೋರಸ್ ಹಾಡಕ್ಕೆ ಇಟ್ಕೊಂಡಿದ್ರು. ಸ್ವಲ್ಪ ವಾಯ್ಸ್ ದೊಡ್ಡದಾಗಿದೆ, ಚೆನ್ನಾಗಿರುತ್ತೆ ಆಡಿ ಅಂತ. ಸೊ ಅವರು ನಮಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ನನ್ನ ಮೊದಲ ಗುರು ಸಂಗೀತದಲ್ಲಿ ನನ್ನ ತಾಯಿ, ಯಾಕಂದರೆ ಅವರಿಂದನೇ ನಾನು ಕಲ್ತಿರೋದು. ಅವ್ರ ಹೆಸರು ಕುಸುಮಾ ಸಿದ್ದಿ ಅಂತ. ಆಮೇಲೆ ಅವರು ಯಾವಾಗಲೂ ಒಂದು ಹಾಡನ್ನು ಹೇಳೋರು, ಕಿಣಿ ಕಿಣಿ ನಾಯಿ ಕಿಣಿ ಜಾಡ ಜಾಂಬಳ ಅಂತ ಹಿಂಗೆ ಆಡೋರು. ಸೊ ಇದು ನನ್ನ ಕಿವಿಯಲ್ಲಿ ಯಾವಾಗಲೂ ಗುಣಗ್ತಾ ಇತ್ತು. ಸೊ ಅದನ್ನು ನಾನು ನನ್ನ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ, ಬಟ್ ಬೇರೆ ಟ್ಯೂನಲ್ಲಿ ಯೂಸ್ ಮಾಡಿದ್ದೀನಿ. ಅವ್ರ ಟ್ಯೂನಲ್ಲಿ ನಾನು ಕದ್ದಿಲ್ಲ, ನನ್ನ ಟ್ಯೂನಲ್ಲಿ ನಾನು ಮಾಡಿದ್ದೀನಿ. ಆದರೆ ಅವ್ರದ್ದೇ ಅದು ವರದಾನ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.